ನಮಸ್ಕಾರ ಸ್ನೇಹಿತರೆ, ಪ್ರಪಂಚದ ಅತ್ಯಂತ ತೂಕದ ಹಾವು ಯಾವುದು ಗೊತ್ತಾ? ಅದು ಕಚ್ಚಿದರೆ ಸಾವು ಖಚಿತವೇ. ಅಮೆಜಾನ್ ಕಾಡಿನ ಅಸಲಿ ಸಾಮ್ರಾಟ ಅನಕೊಂಡದ ಬಗ್ಗೆ ನಿಮಗೆ ತಿಳಿಯದ ಕೆಲವು ಸತ್ಯಗಳು ಇಲ್ಲಿವೆ. ಸ್ನೇಹಿತರೆ, ಪ್ರಪಂಚದ ಅತ್ಯಂತ ಭಯಾನಕ ಮತ್ತು ದೈತ್ಯ ಹಾವುಗಳಲ್ಲಿ ಅನಕೊಂಡ ಮೊದಲ ಸ್ಥಾನದಲ್ಲಿದೆ. ಇವುಗಳಲ್ಲಿ ಮುಖ್ಯವಾಗಿ ಗ್ರೀನ್ ಅನಕೊಂಡಗಳು ಅತ್ಯಂತ ದೊಡ್ಡವು. ಈ ಹಾವುಗಳು ಹೆಚ್ಚಾಗಿ ದಕ್ಷಿಣ ಅಮೆರಿಕದ ಮಳೆಕಾಡುಗಳಲ್ಲಿ ಕಂಡುಬರುತ್ತದೆ. ಇವುಗಳನ್ನು ವೈಜ್ಞಾನಿಕವಾಗಿ ಯುನೆಕ್ಟಸ್ ಮುರಿನಸ್ ಎಂದು ಕರೆಯಲಾಗುತ್ತದೆ. ಇವು ಪ್ರಪಂಚದ ಅತ್ಯಂತ ಭಾರವಾದ ಹಾವುಗಳಾಗಿವೆ. ಇವುಗಳ ತೂಕ ಸುಮಾರು 250 ಕೆಜಿಗಿಂತಲೂ ಹೆಚ್ಚಿರಬಹುದು. ಉದ್ದದ ವಿಷಯಕ್ಕೆ ಬಂದರೆ ಇವು 20 ರಿಂದ 30 ಅಡಿಗಳವರೆಗೆ ಬೆಳೆಯುತ್ತವೆ. ಇವು ವಿಷಕಾರಿ ಹಾವುಗಳ ಗುಂಪಿಗೆ ಸೇರುವುದಿಲ್ಲ. ವಿಷವಲ್ಲದೇ ಇದ್ದರೂ ಇವು ಅತ್ಯಂತ ಅಪಾಯಕಾರಿ ಬೇಟೆಗಾರರು. ಅನಾಕೊಂಡಗಳು ನೀರಿನಲ್ಲಿ ವಾಸಿಸಲು ಹೆಚ್ಚು ಇಷ್ಟಪಡುತ್ತವೆ. ಹಾಗಾಗಿ ಇವುಗಳನ್ನು ವಾಟರ್ ಬೋವಾ ಎಂದು ಕರೆಯುತ್ತಾರೆ. ಇವುಗಳ ಕಣ್ಣುಗಳು ತಲೆಯ ಮೇಲ್ಭಾಗದಲ್ಲಿರುತ್ತವೆ. ಮೂಗಿನ ಒಳ್ಳೆಗಳು ಕೂಡ ತಲೆಯ ಮೇಲೆಯೇ ಇರುತ್ತವೆ. ಇದರಿಂದ ಇಡೀ ದೇಹ ನೀರಿನ ಒಳಗಿದ್ದರೂ ಇವು ಉಸಿರಾಡಬಲ್ಲವು. ಇವು ದೀರ್ಘಕಾಲ ನೀರಿನ ಅಡಿಯಲ್ಲಿ ಉಸಿರು ಹಿಡಿದಿಟ್ಟುಕೊಳ್ಳಬಲ್ಲವು. ಇವುಗಳ ಚರ್ಮವು ಹಸಿರು ಮತ್ತು ಕಪ್ಪು ಬಣ್ಣದ ಮಚ್ಚೆಗಳನ್ನು ಹೊಂದಿರುತ್ತವೆ. ಈ ಬಣ್ಣವು ಕಾಡಿನ ಪಾಚಿ ಮತ್ತು ನೀರಿನಲ್ಲಿ ಅಡಗಿಕೊಳ್ಳಲು ಸಹಾಯ ಮಾಡುತ್ತದೆ. ಅನಾಕೊಂಡಗಳು ಕನ್ಸ್ಟ್ರಿಕ್ಟರ್ ವರ್ಗಕ್ಕೆ ಸೇರಿವೆ. ಅಂದರೆ ಇವು ಬೇಟೆಯನ್ನು ಕಚ್ಚು ಹಿಡಿದು ದೇಹದಿಂದ ಬಿಗಿದು ಸಾಯಿಸುತ್ತವೆ. ಇವು ಬಿಗಿದ ತಕ್ಷಣ ಪ್ರಾಣಿಯ ಮೂಳೆಗಳು ಪುಡಿಪುಡಿಯಾಗುತ್ತವೆ. ರಕ್ತ ಸಂಚಲನ ನಿಂತು ಪ್ರಾಣ ತಕ್ಷಣವೇ ಸಾವನ್ನಪ್ಪುತ್ತವೆ. ಇವು ಪ್ರಾಣಿಯನ್ನು ಅಗಿಯುವುದಿಲ್ಲ, ಬದಲಾಗಿ ನುಂಗುತ್ತವೆ. ಅನಾಕೊಂಡದ ದವಡೆಗಳು ಅತ್ಯಂತ ಸುಲಭವಾಗಿ ಅಗಲವಾಗಬಲ್ಲವು. ಇವುಗಳ ಬಾಯಿ ದೇಹದ ಗಾತ್ರಕ್ಕಿಂತ 4 ಪಟ್ಟು ಹೆಚ್ಚು ದೊಡ್ಡದಾಗಿ ತೆರೆಯುತ್ತವೆ. ಇವು ಜಿಂಕೆಗಳನ್ನು ಸುಲಭವಾಗಿ ನುಂಗಬಲ್ಲವು. ದೊಡ್ಡ ಗಾತ್ರದ ಕಾಡು ಹಂದಿಗಳು ಇವುಗಳ ಪ್ರಮುಖ ಆಹಾರ. ನೀರಿನಲ್ಲಿರುವ ಮೊಸಳೆಗಳನ್ನು ಕೂಡ ಇವು ಬೇಟೆಯಾಡುತ್ತವೆ. ಇವುಗಳಿಗೆ ಹಲ್ಲುಗಳಿರುತ್ತವೆ, ಆದರೆ ಅವು ಕೇವಲ ಬೇಟೆಯನ್ನು ಹಿಡಿದಿಟ್ಟುಕೊಳ್ಳಲು ಮಾತ್ರ. ಅನಾಕೊಂಡಗಳು ಅತ್ಯಂತ ವೇಗವಾಗಿ ಈಜಬಲ್ಲವು, ಆದರೆ ನೆಲದ ಮೇಲೆ ಇವುಗಳ ಚಲನೆ ತುಂಬಾ ನಿಧಾನವಾಗಿರುತ್ತದೆ. ನೆಲದ ಮೇಲೆ ಇವುಗಳ ಭಾರಿ ತೂಕವೇ ಇವುಗಳಿಗೆ ಅಡ್ಡಿಯಾಗುತ್ತದೆ. ಇವುಗಳಲ್ಲಿ ಹೆಣ್ಣು ಹಾವುಗಳು ಗಂಡು ಹಾವುಗಳಿಗಿಂತ ದೊಡ್ಡದಾಗಿರುತ್ತವೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಹಲವು ಗಂಡು ಹಾವುಗಳು ಒಂದು ಹೆಣ್ಣು ಹಾವನ್ನು ಸುತ್ತುವರಿಯುತ್ತವೆ. ಇದನ್ನು ಬ್ರೀಡಿಂಗ್ ಬಾಲ್ ಎಂದು ಕರೆಯುತ್ತಾರೆ. ಹೆಣ್ಣು ಅನಾಕೊಂಡಗಳು ಮೊಟ್ಟೆ ಇಡುವುದಿಲ್ಲ. ಇವು ನೇರವಾಗಿ ಮರಿಗಳಿಗೆ ಜನ್ಮ ನೀಡುತ್ತವೆ. ಒಂದು ಬಾರಿಗೆ ಇವು 20 ರಿಂದ 40 ಮರಿಗಳನ್ನು ಹಾಕಬಲ್ಲವು. ಹುಟ್ಟಿದ ತಕ್ಷಣವೇ ಮರಿಗಳು ಸ್ವತಂತ್ರವಾಗಿ ಬದುಕಲು ಕಲಿಯುತ್ತವೆ. ಮರಿ ಅನಾಕೊಂಡಗಳು ಕೂಡ ಹುಟ್ಟಿದಾಗ 2 ಅಡಿ ಉದ್ದವಿರುತ್ತವೆ. ಈ ಹಾವುಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಬೆಳೆಯುತ್ತಲೇ ಇರುತ್ತವೆ. ಇವುಗಳ ಸರಾಸರಿ ಆಯಸ್ಸು ಕಾಡಿನಲ್ಲಿ 10 ರಿಂದ 12 ವರ್ಷಗಳು. ಮೃಗಾಲಯಗಳಲ್ಲಿ ಇವು 20 ರಿಂದ 30 ವರ್ಷಗಳವರೆಗೆ ಬದುಕಬಲ್ಲವು. ಅನಾಕೊಂಡಗಳು ಒಮ್ಮೆ ದೊಡ್ಡ ಪ್ರಾಣಿಯನ್ನು ತಿಂದರೆ ತಿಂಗಳುಗಟ್ಟಲೆ ಹಸಿವಾಗುವುದಿಲ್ಲ. ಆಹಾರ ಜೀರ್ಣವಾಗಲು ಇವುಗಳಿಗೆ ತುಂಬಾ ಸಮಯ ಬೇಕಾಗುತ್ತದೆ. ಜೀರ್ಣವಾಗುವ ಸಮಯದಲ್ಲಿ ಇವು ತುಂಬಾ ಸೋಮಾರಿಯಾಗಿ ಒಂದೆಡೆ ಬಿದ್ದಿರುತ್ತವೆ. ಅನಾಕೊಂಡಗಳು ಮನುಷ್ಯರನ್ನು ತಿನ್ನುತ್ತವೆ ಎಂಬುದು ಕೇವಲ ವದಂತಿ. ಇವು ಮನುಷ್ಯರಿಂದ ದೂರವಿರಲು ಪ್ರಯತ್ನಿಸುತ್ತವೆ, ಆದರೆ ಇವುಗಳನ್ನು ಕೆಣಕಿದರೆ ಮಾತ್ರ ದಾಳಿ ಮಾಡುವುದು ಖಚಿತ. ಇವುಗಳ ದೇಹದ ಸ್ನಾಯುಗಳು ಪ್ರಪಂಚದ ಯಾವುದೇ ಹಾವಿಗಿಂತ ಬಲವಾಗಿರುತ್ತದೆ. ಇವುಗಳ ನಾಲಿಗೆಯು ಸೀಳಾಗಿರುತ್ತವೆ. ಈ ನಾಲಿಗೆಯ ಸಹಾಯದಿಂದ ಇವು ಗಾಳಿಯಲ್ಲಿರುವ ವಾಸನೆಯನ್ನು ಗ್ರಹಿಸುತ್ತವೆ. ಬೇಟೆ ಎಲ್ಲಿದೆ ಎಂದು ತಿಳಿಯಲು ಈ ವಾಸನೆಯೇ ಇವುಗಳಿಗೆ ದಾರಿ. ಇವುಗಳಿಗೆ ಶಾಖವನ್ನು ಪತ್ತೆ ಹಚ್ಚುವ ವಿಶೇಷ ಅಂಗಗಳಿರುತ್ತವೆ. ಇದರಿಂದ ಕತ್ತಲಲ್ಲಿ ಕೂಡ ಇವು ಬೇಟೆಯನ್ನು ಗುರುತಿಸಬಲ್ಲವು. ಅನಾಕೊಂಡಗಳು ಮರ ಹತ್ತುವ ಸಾಮರ್ಥ್ಯವನ್ನು ಹೊಂದಿವೆ, ಆದರೆ ಭಾರಿ ತೂಕದ ಕಾರಣ ಇವು ಹೆಚ್ಚಾಗಿ ನೀರಿನಲ್ಲೇ ಇರುತ್ತವೆ. ಇವುಗಳ ಚರ್ಮವು ತುಂಬಾ ಗಟ್ಟಿಯಾಗಿರುತ್ತದೆ. ಈ ಚರ್ಮಕ್ಕಾಗಿ ಇವುಗಳನ್ನು ಅಕ್ರಮವಾಗಿ ಬೇಟೆಯಾಡಲಾಗುತ್ತದೆ. ಅಮೆಜಾನ್ ನದಿ ಇವುಗಳ ಸಾಮ್ರಾಜ್ಯವಿದ್ದಂತೆ. ಇವು ಹಗಲಿಗಿಂತ ರಾತ್ರಿ ಹೊತ್ತು ಹೆಚ್ಚು ಸಕ್ರಿಯವಾಗಿರುತ್ತವೆ. ಅನಾಕೊಂಡದ ಜೀರ್ಣರಸವು ಅತ್ಯಂತ ಶಕ್ತಿಯುತವಾಗಿರುತ್ತದೆ. ಇದು ಪ್ರಾಣಿಗಳ ಮೂಳೆ ಮತ್ತು ಕೂದಲನ್ನು ಸಹ ಜೀರ್ಣ ಮಾಡುತ್ತದೆ. ಇವು ಬೇಟೆಯಾಡುವಾಗ ತುಂಬಾ ತಾಳ್ಮೆಯಿಂದ ಕಾಯುತ್ತವೆ. ನೀರಿನ ಮೇಲ್ಮೈಗೆ ಕಣ್ಣು ಬಿಟ್ಟು ಗಂಟೆಗಟ್ಟಲೆ ನಿಶ್ಚಲವಾಗಿರುತ್ತವೆ. ಪ್ರಾಣಿ ನೀರು ಕುಡಿಯಲು ಬಂದಾಗ ಮಿಂಚಿನ ವೇಗದಲ್ಲಿ ದಾಳಿ ಮಾಡುತ್ತವೆ. ಸಣ್ಣ ಅನಾಕೊಂಡಗಳು ಮೀನು ಮತ್ತು ಪಕ್ಷಿಗಳನ್ನು ತಿನ್ನುತ್ತವೆ. ದೊಡ್ಡದಾದಂತೆ ಇವುಗಳ ಆಹಾರದ ಗಾತ್ರವು ಹೆಚ್ಚಾಗುತ್ತದೆ. ಇವು ಹಸಿವಾದಾಗ ತಮ್ಮದೇ ಜಾತಿಯ ಸಣ್ಣ ಹಾವುಗಳನ್ನು ಕೂಡ ತಿನ್ನುತ್ತವೆ. ಇದನ್ನು ಕ್ಯಾನಿಬಾಲಿಸಂ ಎಂದು ಕರೆಯುತ್ತಾರೆ. ಅನಾಕೊಂಡಗಳು ಪ್ರಪಂಚದ ಪರಿಸರ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಇವು ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡುತ್ತವೆ.
ಇವುಗಳಿಗೆ ನೈಸರ್ಗಿಕವಾಗಿ ಶತ್ರುಗಳು ತುಂಬಾ ಕಡಿಮೆ. ಕೇವಲ ಜಾಗ್ವಾರ್ ಮಾತ್ರ ಕೆಲವು ಬಾರಿ ಅನಾಕೊಂಡಗಳ ಮೇಲೆ ದಾಳಿ ಮಾಡುತ್ತದೆ. ಅನಾಕೊಂಡದ ಬಗ್ಗೆ ಹಾಲಿವುಡ್ನಲ್ಲಿ ಅನೇಕ ಸಿನಿಮಾಗಳು ಬಂದಿವೆ. ಸಿನಿಮಾಗಳಲ್ಲಿ ತೋರಿಸುವಷ್ಟು ಇವು ಭಯಾನಕವಾಗಿರುವುದಿಲ್ಲ. ಇವುಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಆದರೆ ಪ್ರಕೃತಿಯ ದೃಷ್ಟಿಯಿಂದ ಇವು ಅದ್ಭುತ ಜೀವಿಗಳು. ಪ್ರಸ್ತುತ ಕಾಡುಗಳ ನಾಶದಿಂದ ಇವುಗಳ ವಾಸಸ್ಥಾನ ಕಡಿಮೆಯಾಗುತ್ತಿದೆ. ಅಮೆಜಾನ್ ಕಾಡಿನ ರಕ್ಷಣೆ ಇವುಗಳ ಅಸ್ತಿತ್ವಕ್ಕೆ ಬಹಳ ಮುಖ್ಯ. ಈ ದೈತ್ಯ ಹಾವುಗಳು ಎಂದಿಗೂ ಕಾಡಿನ ನಿಗೂಢ ಪ್ರಾಣಿಯಾಗಿಯೇ ಉಳಿದಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.